ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುವಂತ ನಿಟ್ಟಿನಲ್ಲಿ ವಿಚಾರಣೆ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಆ ವಿಚಾರಣೆ ಆರಂಭ ಆಗುತ್ತೆ. ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಮೊನ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಪರ ವಾದವನ್ನ ಮಂಡಿಸಿದ್ದರು ಸಿ ವಿ ನಾಗೇಶ್. ಅದಾದ ನಂತರ ಕೋರ್ಟ್ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿತ್ತು. ಅದರ ಮುಂದುವರೆದ ಭಾಗ ಇವತ್ತು ನಡೆಯುತ್ತೆ. ಪೊಲೀಸ್ ಎಫ್ಐಆರ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಮಹಜರು ಬಗ್ಗೆನೂ ಕೂಡ ವಕೀಲ ಸಿ ವಿ ನಾಗೇಶ್ ಅವರು ಪ್ರಶ್ನೆ ಮಾಡಿದ್ರು. ಏನು ಕಳೆದ ಬಾರಿ ಬೇಲ್ ಅರ್ಜಿ ವಿಚಾರಣೆ ನಡೆದಂಥದ್ದಕ್ಕೂ ಮೊನ್ನೆ ನಡೆದಂಥದ್ದಕ್ಕೂ ಏನು ಹೊಸ ವಿಚಾರಗಳು ಏನು ಪ್ರಸ್ತಾಪ ಆಯಿತು ದರ್ಶನ್ ಅವರ ಪರವಾಗಿ? ಹೊಸ ವಿಚಾರ ಏನು ಅಂತಂದ್ರೆ ಸಿ ವಿ ನಾಗೇಶ್ ಒಂದು ಆರೋಪವನ್ನ ಮಾಡಿದ್ರು. ಮಹಜರು ಪ್ರಕ್ರಿಯೆಯನ್ನ ಅವರು ಪ್ರಶ್ನೆ ಮಾಡಿದ್ರು. ಅಂದ್ರೆ ದರ್ಶನ್ ಅವರ ಶೂ ವಿಚಾರವಾಗಿ ದರ್ಶನ್ ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಚಪ್ಪಲಿ ಅಂತ ಹೇಳಿದ್ರು. ಅದಾದ ನಂತರದಲ್ಲಿ ಅವರ ಶೂ ಅನ್ನ ವಶಕ್ಕೆ ಪಡೆದಿದ್ದಾರೆ. ಶೂನಲ್ಲಿ ಯಾವುದೇ ರೀತಿಯಂತ ಬ್ಲಡ್ ಸ್ಟ್ರೈನ್ಸ್ ಇಲ್ಲ ಅನ್ನುವಂಥದ್ದು ಉಲ್ಲೇಖ ಇತ್ತು ಪೊಲೀಸರ ವರದಿಯಲ್ಲಿ. ಬಟ್ FSL ವರದಿಯಲ್ಲಿ ನೋಡಿದ್ರೆ ಶೂ ಅಲ್ಲಿ ಬ್ಲಡ್ ಸ್ಯಾಂಪಲ್ ಇತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಥವಾ ಆ ಬ್ಲಡ್ ಸ್ಯಾಂಪಲ್ ಶೂ ಅಲ್ಲಿ ಇದ್ದಂಥದ್ದು ರೇಣುಕಾ ಸ್ವಾಮಿಯ ಬ್ಲಡ್ಗೆ ಮ್ಯಾಚ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದಂಥ ಸಿ ವಿ ನಾಗೇಶ್ ಅವರು ರೇಣುಕಾ ಸ್ವಾಮಿಯ 1 ಲೀಟರ್ ಬ್ಲಡ್ ಅನ್ನು ಏನು ತಗೊಂಡಿದ್ರಲ್ಲ ಆ ಬ್ಲಡ್ ಇವರೇ ಹಾಕವ್ರೆ, ಇವರೇ ಹಾಕಿರ್ಬೋದು. ರೇಣುಕಾ ಸ್ವಾಮಿಯ ಬ್ಲಡ್ ಅನ್ನ ಶೂಗೆ ಪ್ಯಾಂಟ್ಗೆ ಎಲ್ಲ ಇವರೇ ಹಾಕಿರ್ಬೋದು ಅನ್ನೋ ರೀತಿಯಾಗಿ ತಮ್ಮ ಅನುಮಾನವನ್ನ ವ್ಯಕ್ತಪಡಿಸಿದ್ದರು. ಅಂತ ಆ ರೀತಿಯಾದಂಥ ಒಂದು ವಾದವನ್ನ ಹೂಡಿದರು. ಅಂದ್ರೆ ಪೊಲೀಸ್ ತನಿಖೆ ಮೇಲೆನೆ ಸಂಪೂರ್ಣವಾಗಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಅವರು ಈ ರೀತಿಯಾದಂಥ ವಿಚಾರವನ್ನ ಹೇಳಿದ್ರು. ಬೇಕು ಅಂತ ದರ್ಶನ್ ಅವರನ್ನ ಸಿಕ್ಕಾಕ್ಸುವಂತ ನಿಟ್ಟಿನಲ್ಲಿ ದರ್ಶನ್ ಅವರ ಶೂಗೆ ಪ್ಯಾಂಟ್ಗೆ ರೇಣುಕಾ ಸ್ವಾಮಿಯ ಬ್ಲಡ್ ಹೆಂಗಿದ್ರು ಇತ್ತಲ್ಲ 1 ಲೀಟರ್ ಬ್ಲಡ್ ಎಲ್ಲ ಅದ್ರಲ್ಲಿ ಒಂಚೂರು ಇದಕ್ಕೆ ಹಾಕ್ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಆರೋಪವನ್ನ ಮಾಡಿದ್ದರು. ಸೊ ಅದಕ್ಕೆಲ್ಲ ಉತ್ತರ ಕೊಡುವಂಥ ನಿಟ್ಟಿನಲ್ಲಿ SPP ಕೂಡ ಸಿದ್ಧ ಆಗಿರ್ತಾರೆ ಸಹಜವಾಗಿ. ಬಟ್ ಅದಕ್ಕಿಂತ ಮುನ್ನ ಈಗ ಇನ್ನೂ ಕೂಡ ಸಿ ವಿ ನಾಗೇಶ್ ಅವರ ವಾದ ಮುಂದುವರಿಯೋದಿದೆ. ಸೊ ಮತ್ತೇನೇನು ವಿಚಾರಗಳನ್ನ ದರ್ಶನ್ ಪರವಾಗಿ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಬೇಕಿದೆ. ದರ್ಶನ್ ಅವರಿಗೆ ಈ ಬಾರಿ ಹಿನ್ನಡೆ ಆಗ್ಬಹುದಾದಂಥ ಬಹಳಷ್ಟು ಸಂಗತಿಗಳಿದೆ. ಏನದು? ಒಂದು, ಅವರು ಆ ಸ್ಪಾಟ್ನಲ್ಲಿ ಇದ್ರು ಅನ್ನುವಂಥದ್ದನ್ನ ಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ ಲಭ್ಯ ಆಗಿರುವಂಥ ಫೋಟೋಗಳು. ಮೊದಲ ಬಾರಿಗೆ ಅವರ ಜಾಮೀನು ಅರ್ಜಿ ವಿಚಾರಣೆ ಅವ್ರದ್ದು ರಿಜೆಕ್ಟ್ ಆಯ್ತಲ್ಲ, ಆ ಟೈಮ್ನಲ್ಲೆಲ್ಲ ಈ ಫೋಟೋಗಳು ಇರಲಿಲ್ಲ. ಅವ್ರ ಸ್ಪಾಟ್ನಲ್ಲಿ ಅವ್ರು ಇದ್ರು ಅನ್ನುವಂಥನ್ನ ಪ್ರೂವ್ ಮಾಡೋಕ್ಕೆ ಬೇಕಾದಂಥ ಫೋಟೋಗಳು ಇರಲಿಲ್ಲ. ಬಟ್ ಈಗ ಹಾಗಲ್ಲ, ಅವರು ಸ್ಪಾಟ್ನಲ್ಲಿ ಇದ್ರು ಅನ್ನುವಂಥನ್ನ ಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 8 ಫೋಟೋಗಳು ಈ ಪ್ರಕರಣದ ಇತರ ಆರೋಪಿಗಳ ಜೊತೆಗೆ ಅವರು ಆ ಸ್ಪಾಟ್ನಲ್ಲಿ ತೆಗೆಸ್ಕೊಂಡಿದ್ದಂಥದ್ದು. ಅದೆಲ್ಲ ಭಾಳ ಕ್ಲಿಯರ್ ಆಗಿ ಅವರು ಲೊಕೇಶನ್ನು ಮತ್ತೊಂದು ಟೈಮಿಂಗ್ಸು ಅದನ್ನು ಪತ್ತೆ ಹಚ್ಚೋಕ್ಕೂ ಕೂಡ ಅವಕಾಶ ಇದೆ. ಟೆಕ್ನಿಕಲ್ ಎವಿಡೆನ್ಸ್ ವಿಚಾರವಾಗಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅದು ದರ್ಶನ್ ಅವರಿಗೆ ಒಂದು ಹೊಡೆತ ಕೊಡುತ್ತೆ. ಎರಡನೇದೇನು ಅಂತ ಅಂದರೆ ದರ್ಶನ್ ಅವರು ಅವತ್ತು ಈ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಅವ್ರೇನು ಜಾಮೀನನ್ನು ಪಡೆದ್ರು, ಅವತ್ತು ಅವ್ರು ತೋರಿಸಿದಂಥ ಆತುರತೆ ಏನಿತ್ತು ಅವ್ರ ಬೆನ್ನೋವಿಗೆ ಸಂಬಂಧಪಟ್ಟಂಗೆ. ಭಾಳ ಬೆನ್ನೋವಿದೆ, ವೈದ್ಯರು ಯಾವ ರೀತಿಯಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತೇಳಿ ಅವತ್ತು ವಕೀಲರು ಕೋರ್ಟಲ್ಲಿ ಹೇಳಿದರು ಅಂತ ಅಂದರೆ ದರ್ಶನ್ ಏನಾದರೂ ಕೂಡಲೇ ಆಪರೇಷನ್ ಮಾಡಿಸ್ಕೊಳ್ಳದೆ ಹೋದರೆ ಲಕ್ವಾ ಹೊಡೆದ್ಬಿಡುತ್ತೆ, ಲಕ್ವಾ ಹೊಡೆಯೋ ಚಾನ್ಸಸ್ ಇದೆ. ಅವರಿಗೆ ಮುಂದೆ ಭಾಳ ಅವರ ಭವಿಷ್ಯಕ್ಕೆ ಸಂಬಂಧಪಟ್ಟಾಗೆ ಅವರ ದೇಹಕ್ಕೆ ಬಹಳ ಸಮಸ್ಯೆ ಆಗ್ಬೋದು ಅಂತ ಚಾನ್ಸಸ್ ಇದೆ. ಇಮ್ಮಿಡಿಯೇಟ್ ಅವರಿಗೆ ಆಪರೇಷನ್ ಆಗಬೇಕು ಅನ್ನುವಂಥ ರೀತಿಯಾಗಿ ಅವತ್ತು ಕೋರ್ಟ್ಗೆ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಅಥವಾ ಡಾಕ್ಟರ್ಸ್ ಕೊಟ್ಟಂಥ ರಿಪೋರ್ಟನ್ನು ಸಲ್ಲಿಸಿದ್ರು. ಬಟ್ ಈಗ ಹೆಚ್ಚು ಕಡಿಮೆ ಅವರು ಜಾಮೀನನ್ನು ಪಡೆದು ಭಾಳಷ್ಟು ವಾರಗಳಾದಂಥ ನಂತರದಲ್ಲೂ ಆ ಥರದ್ದು ಏನೂ ಇಲ್ಲ. ವೈದ್ಯರು ಈಗಲೂ ಕೂಡ ದರ್ಶನ್ ಅವ್ರಿಗೆ ಫೋರ್ಸ್ ಮಾಡ್ತಿದ್ದಾರೆ, ಆಪರೇಷನ್ ಮಾಡಿಸ್ಕೊಳ್ಳಿ ಅಂದರೆ ದರ್ಶನೇ ಮುಂದಾಗ್ತಿಲ್ಲ ಅನ್ನುವಂಥ ರೀತಿಯಾಗೆಲ್ಲ ಮಾಹಿತಿ ಇದೆ. ಈ ವಿಚಾರವೂ ಕೂಡ ಕೋರ್ಟ್ ಹಾಲ್ನಲ್ಲಿ ಪ್ರಸ್ತಾಪ ಆಗ್ಬೋದು ಅಂತ ಸಾಧ್ಯತೆ ಇದೆ. ನೋಡಿ, ಮಿಸ್ಲೀಡ್ ಮಾಡಿದ್ದಾರೆ ಅನ್ನುವಂಥ ರೀತಿಯಾಗಿ ಏನಾದರೂ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಆಶ್ಚರ್ಯ ಇಲ್ಲ. ಒಂದು ಫೋಟೋ, ಎರಡನೇದು ಆಪರೇಷನ್ಗೆ ಸಂಬಂಧಪಟ್ಟಂಗೆ. ಸೊ ನಾವು ಪ್ರತಿನಿಧಿ ರಮೇಶ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ರಮೇಶ್, ಇವತ್ತು ಕೂಡ ಸಿ ವಿ ನಾಗೇಶ್ ಅವರು ವಾದ ಮುಂದುವರಿಯುತ್ತಾ ಈ ಏನೇನು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ದರ್ಶನ್ ಪರವಾಗಿ ಜಾಮೀನನ್ನು ಪಡೆಯುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಆಗಿರ್ಬೋದು ಅಂತೇಳಿ ರಮೇಶ್? ಮಲ್ತೇಶ್, ಇನ್ನು ಸ್ವಲ್ಪ ಹೊತ್ತಿನ ನಂತರ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಮೊನ್ನೆ ಎಲ್ಲ ಏನು ವಾದ ಮಾಡಿದ್ರು ಎಲ್ಲವೂ ಕೂಡ ಅರ್ಹತೆ ಆಧಾರದ ಮೇಲೆ, ಅಂದ್ರೆ ಏನ್ ಟೆಕ್ನಿಕಲ್ ಫಾಲ್ಟ್ಸ್ ಇದೆ ಅನ್ನೋದನ್ನ ಏನ್ ಇವರು ಐಡೆಂಟಿಫೈ ಮಾಡ್ತಾ ಇದ್ದಾರೆ, ಏನನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಆ ರೀತಿಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಮಹಜರಲ್ಲಿ ಆಗಿರುವಂತ ಲ್ಯಾಪ್ಸಸ್ ಇರಬಹುದು, ಮತ್ತು ಏನು ದರ್ಶನ ಇಲ್ಲ ಇದರಲ್ಲಿ, ಮತ್ತೆ ಅಪಹರಣನೇ ಆಗಿಲ್ಲ, ಇದನ್ನ ಅಪಹರಣ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಅವನೇ ಸ್ವಯಂ ಪ್ರೇರಿತವಾಗಿ ದರ್ಶನ್ ಗ್ಯಾಂಗ್ ಜೊತೆ ಬಂದಿರುವಂತದ್ದು. ಜೊತೆಗೆ ದರ್ಶನ್ಗೂ ಮತ್ತೆ ಇತರೆ ಆರೋಪಿಗಳಿಗೂ ಸಂಬಂಧ ಇಲ್ಲ, ಕೇವಲ ದರ್ಶನ್ ಮತ್ತೆ ಅವನ ಏನು ದರ್ಶನ್ನ ಆಪ್ತರು ಯಾರಿದ್ದಾರೆ ಅಂದ್ರೆ ಮ್ಯಾನೇಜರ್ ಇರ್ಬೋದು, ಮತ್ತೆ ನೌಕರ ಇರ್ಬೋದು, ಡ್ರೈವರ್ ಇರ್ಬೋದು, ಪವಿತ್ರ ಗೌಡ ಇರ್ಬೋದು,
ಇವ್ರ ಹತ್ರ ಜೊತೆ ಮಾತ್ರ ಕರೆ ರೆಕಾರ್ಡ್ಸ್ ಇದೆ, ಕಾಲ್ ರೆಕಾರ್ಡ್ಸ್ ಇದೆ. ಅದು ಬಿಟ್ರೆ ಬೇರೆ ಆರೋಪಿಗಳ ಜೊತೆ ಕಾಲ್ ರೆಕಾರ್ಡ್ಸ್ ಇಲ್ಲ. ಹೀಗಾಗಿ ದರ್ಶನ್ಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಅನ್ನೋಂತ ಒಂದು ಆರ್ಗ್ಯುಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ಪೊಲೀಸರು ಇದುವರೆಗೂ ತನಿಖೆಯಲ್ಲಿ ಏನೇನು ಲೋಪದೋಷಗಳಿದೆ ಅದನ್ನ ಹೈಲೈಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಅವರು ಅನಾರೋಗ್ಯದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತೇನಾದ್ರು ಅನಾರೋಗ್ಯದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಾ ಅಥವಾ ಇವ್ರು ಪ್ರಸ್ತಾಪ ಮಾಡದೇ ಇದ್ರೆ SPP ಪ್ರಸ್ತಾಪ ಮಾಡ್ತಾರ ಅನ್ನೋದನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಈಗಲೂ ಕೂಡ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಇದ್ದಾರೆ. ಹೀಗಾಗಿ ದರ್ಶನ್ಗೆ ಈಗ ಜಾಮೀನು ಸಿಗುತ್ತಾ, ಮಧ್ಯಂತರ ಜಾಮೀನು ವಿಸ್ತರಣೆ ಆಗುತ್ತಾ ಇತ್ಯಾದಿಗಳ ವಿಚಾರ ಈಗ ವಾದ ಮಂಡನೆ ನಂತರ ಅಷ್ಟೇ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಹೊತ್ತಿನ ನಂತರ ಸಿ ವಿ ನಾಗೇಶ್ ಅವರು ತಮ್ಮ ವಾದ ಮಂಡನೆಯನ್ನ ಮುಂದುವರಿಸ್ತಾರೆ. ಸುಮಾರು 30 ನಿಮಿಷಗಳ ಕಾಲ ವಾದ ಮಂಡನೆ ಮಾಡ್ತೀನಿ ಅಂತ ಹೇಳಿ ಮೊನ್ನೆ ಅವರು ಕೋರ್ಟ್ಗೆ ತಿಳಿಸಿದ್ದಾರೆ. ಮಲ್ತೇಶ್. ಓಕೆ ರಮೇಶ್, ಈಗ ಕಳೆದ ಬಾರಿ ಅಂದ್ರೆ ಮೊನ್ನೆ ಅವರು ವಾದ ಹೂಡಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಅವರು ಮಾಡಿದಂತ ವಿಚಾರ ಅಂತ ಅಂದ್ರೆ ಪ್ರಸ್ತಾಪ ಮಾಡಿದಂಥದ್ದು ಬ್ಲಡ್ ಸ್ಟ್ರೈನ್ಸ್ ನ ಇವರೇ ಹಾಕ್ಬಿಟ್ಟಿದ್ದಾರೆ. ಹೆಂಗಿದ್ರು ರೇಣುಕಾ ಸ್ವಾಮಿದು 1 ಲೀಟರ್ ಬ್ಲಡ್ ನೀವು ಏನ್ ತಗೊಂಡಿದ್ರು ಶೂಗೆ ಮತ್ತೆ ಪ್ಯಾಂಟಿಗೆ ಹಾಕಿರ್ಬೋದು ಅನ್ನುವಂಥದ್ದು ಇತ್ತಲ್ಲ. ಸೊ ಇದು ತನಿಖೆ ಮೇಲೆ ಅನುಮಾನ ವ್ಯಕ್ತಪಡಿಸ್ತಿರುವಂಥದ್ದು ವಿಚಾರ ಏನಿದೆ, ಇದನ್ನ ಕೋರ್ಟ್ ಹೇಗೆ ಪರಿಗಣಿಸಬಹುದು ಅಂತ ರಮೇಶ್, ಜೊತೆಗೆ ಅದಕ್ಕೆ ಪ್ರತಿವಾದವಾಗಿ SPP ಇದನ್ನ ಹೇಗೆ ಡಿಫೆಂಡ್ ಮಾಡ್ಕೊಳ್ಬಹುದು ಅಂತ ಹೇಳಿ ರಮೇಶ್. ಮಲ್ತೇಶ್, ಯಾವುದೇ ಒಂದು ಬಟ್ಟೆಯನ್ನಾಗ್ಲಿ ಅಥವಾ ಶೂನಾಗ್ಲಿ ಸೀಸ್ ಮಾಡಿದ ನಂತರ ಅಲ್ಲಿ ಏನೇನ್ ಕಲೆ ಸಿಗುತ್ತೆ ಅದನ್ನ ರೇಣುಕಾ ಸ್ವಾಮಿ ರಕ್ತದ ಕಲೆ ಜೊತೆ ಮ್ಯಾಚ್ ಮಾಡಬೇಕಾಗತ್ತೆ. ಈ ಮ್ಯಾಚ್ ಮಾಡೋದಕ್ಕೋಸ್ಕರ ರೇಣುಕಾ ಸ್ವಾಮಿ ದೇಹದಿಂದ ಬ್ಲಡ್ ಸ್ಯಾಂಪಲ್ ನ ತಗೊಳ್ಳೇಬೇಕಾಗತ್ತೆ. ಯಾಕಂದ್ರೆ DNA ನ ಮ್ಯಾಚ್ ಮಾಡ್ಬೇಕಾಗತ್ತೆ. ಅಂದ್ರೆ ಬಟ್ಟೆ ಮೇಲಿರೋ ಕಲೆಗೂ ಮತ್ತೆ ರೇಣುಕಾ ಸ್ವಾಮಿ ದೇಹದ ಇರುವಂತ ರಕ್ತಕ್ಕೂ ಮ್ಯಾಚ್ ಆಗುತ್ತಾ, ಈ ರಕ್ತ ಅಂದ್ರೆ ಕಲೆ ಏನ್ ಕಂಡು ಬಂದಿದೆ ಅದು ರೇಣುಕಾ ಸ್ವಾಮಿ ದೇಹ ಅಂತ ಮ್ಯಾಚ್ ಮಾಡೋದಕ್ಕೋಸ್ಕರ ಆ ಸ್ಯಾಂಪಲ್ ಬೇಕಾಗತ್ತೆ. ಅದಕ್ಕೋಸ್ಕರನೇ ರೇಣುಕಾ ಸ್ವಾಮಿ ದೇಹದಿಂದ ಸಂಗ್ರಹ ಮಾಡಲಾಗಿದೆ ಅನ್ನುವಂಥದ್ದು SPP ಅವರ ಒಂದು ವಾದ. ಅವ್ರು ಇನ್ನೂ ಕೂಡ ತಮ್ಮ ವಾದ ಮಂಡನೆ ಮಾಡಿಲ್ಲ, ಆದ್ರೆ ಇದೇ ವಾದ ಮಂಡನೆ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಇವರು ಅಂದ್ರೆ ಪ್ರಾಸಿಕ್ಯೂಷನ್ ಮೇಲೇನೆ ಅನುಮಾನ ಮೂಡಿಸುವಂತ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಬಾಟಲ್ ಮೊದಲೇ ಸಂಗ್ರಹ ಮಾಡಿ ಅದನ್ನ FSL ಕಳಿಸಿದ್ರು, ಹೀಗಾಗಿ FSL ಅಲ್ಲೇ ಅದನ್ನ ಹಾಕಿರ್ಬೋದು. ಇವ್ರು ಹೇಳೋದೇನಂದ್ರೆ ಮಹಜರ್ ಟೈಮಲ್ಲಿ ಅದನ್ನ ಮೆನ್ಷನ್ ಮಾಡಿಲ್ಲ, ರಕ್ತದ ಕಲೆ ಇದ್ದಂತ ರಕ್ತದ ಕಲೆ ಇದ್ದಂತ ಬಟ್ಟೆಗಳನ್ನ ವಶಕ್ಕೆ ಪಡೆದಿದೀವಿ ಅನ್ನೋದನ್ನ ಮಹಜರ್ ವೇಳೆ ಪಂಚನಾಮ ವೇಳೆ ಅದನ್ನ ಮಹಜರ್ ಮಾಡಿಲ್ಲ. ಹೀಗಾಗಿ ಇದನ್ನ ನಂತರ ಅದನ್ನ ಸೇರಿಸಲಾಗಿದೆ, ರಕ್ತದ ಹನಿಯನ್ನು ಹಾಕಲಾಗಿದೆ ಅನ್ನುವಂಥದ್ದು ಇವ್ರು ಮಾಡ್ತಿರುವಂತ ವಾದ. ಹೀಗಾಗಿ ಈ ವಾದಕ್ಕೆ ಕೋರ್ಟ್ ಕನ್ಸಿಡರ್ ಮಾಡುತ್ತಾ ಇಲ್ವೋ ಅನ್ನೋಂಥದ್ದು ಕೋರ್ಟ್ ಆದೇಶದ ನಂತರ ತಿಳಿದು ಬರುತ್ತೆ. ಬಟ್ ಪ್ರಾಸಿಕ್ಯೂಷನ್ ಮೇಲೆ ಅನುಮಾನ ಬರೆಸೋ ರೀತಿಯಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮಲ್ತೇಶ್. ಥ್ಯಾಂಕ್ ಯು ರಮೇಶ್.